ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಗಂಗಣಪತಯೇ ನಮಃ. ಶಿವನನ್ನು ಹೇಗೆ ಬಿಡಿಸಿದರು? ಇಲ್ಲಿ ಒಂದು ಆನೆ ಗಜಾಸುರ ಆಗಿದ್ದು ಹೇಗೆ? ಶಿವನನ್ನೇ ತನ್ನ ಹೊಟ್ಟೆಯಲ್ಲಿ ಇರುವಂತೆ ಕೇಳಿದ್ದು ಏಕೆ? ಈ ಆನೆ ಅಂದರೆ ಗಜಾಸುರ ಒಳ್ಳೆಯವನೋ ಕೆಟ್ಟವನೋ ಎಂಬುವ ಪ್ರಶ್ನೆ. ಹಿಂದೆ ಕೈಲಾಸದಲ್ಲಿ ಪಾರ್ವತಿಯು ಅತಿಥಿಯಾಗಿ ಬರುವಂತೆ ಲಕ್ಷ್ಮೀನಾರಾಯಣನನ್ನು ಕರೆಯುತ್ತಾಳೆ. ಅತಿಥಿ ಪೂಜೆ ಮಾಡುವಾಗ ಪಾರ್ವತೀದೇವಿಯು ಲಕ್ಷ್ಮೀದೇವಿಗೆ ಮತ್ತು ಶಿವ ವಿಷ್ಣುವಿಗೆ ಒಂದು ಹೂಮಾಲೆಯನ್ನು ಹಾಕುತ್ತಾರೆ. ಹರಿಹರರಿಗೆ ಎಲ್ಲವೂ ಗೊತ್ತಿರೋದೇ. ಶಿವ ವಿಷ್ಣುವಿಗೆ ಈ ಹೂಮಾಲೆಯು ಬೇರೆ ರೂಪದಲ್ಲಿ ಈ ಕೈಲಾಸದಲ್ಲೇ ಇರಬೇಕು ಎಂದು ಹೇಳುತ್ತಾನೆ. ವಿಷ್ಣುವು ಸ್ವರ್ಗಾಧಿಪತಿಯಾಗಿರುವ ದೇವೇಂದ್ರನಿಗೆ ಈ ಹೂಮಾಲೆಯನ್ನು ಕೊಡುತ್ತಾರೆ. ದೇವೇಂದ್ರ ಯಕಶ್ಚಿತ್ ಹೂಮಾಲೆಯೇ ಎಂದು ನಿರಾಕರಿಸಿ ಸ್ವರ್ಗದಲ್ಲಿ ಇರುವ ಒಂದು ಕಲ್ಲಿನ ಆನೆಯ ಗೊಂಬೆಗೆ ಈ ಹೂಮಾಲೆಯನ್ನು ಹಾಕುತ್ತಾನೆ. ತಕ್ಷಣದಲ್ಲಿ ಕಲ್ಲಿನ ಆನೆಗೆ ಜೀವ ಬಂದು ಸ್ವರ್ಗದಿಂದ ಭೂಲೋಕಕ್ಕೆ ಬರುತ್ತದೆ. ಆ ಆನೆಯೇ ಈ ಗಜಾಸುರ. ಈಗ ಕೈಲಾಸದಲ್ಲಿ ಶಿವ ಇಲ್ಲದಿರುವುದನ್ನು ಕಂಡು ಪಾರ್ವತೀದೇವಿಯು ವಿಷ್ಣುವನ್ನು ಕರೆಸುತ್ತಾಳೆ. ವಿಷ್ಣು ದೇವರು ಮತ್ತು ನಂದಿ ಸೇರಿ ಶಿವನನ್ನು ಹುಡುಕಲು ಗಜಾಸುರನ ಸಾಮ್ರಾಜ್ಯಕ್ಕೆ ಹೋಗುತ್ತಾರೆ. ಅಲ್ಲಿ ನಂದಿಗೆ ವಿಷ್ಣುವು ಹೇಳುತ್ತಾರೆ, ಗಜಾಸುರನನ್ನು ಒಲಿಸಲು ನಂದಿಗೆ ಮೋಹಕವಾದ ನೃತ್ಯವನ್ನು ಮಾಡು ಎಂದು ವಿಷ್ಣು ಹೇಳುತ್ತಾರೆ. ಆಗ ನಂದಿಯು ಮೋಹಕವಾದ ನೃತ್ಯವನ್ನು ಮಾಡಿ ಗಜಾಸುರನನ್ನು ಒಲಿಸುತ್ತಾನೆ. ಒಲಿಸಿದಾದ ಮೇಲೆ ಗಜಾಸುರ ಶಿವನನ್ನು ತನ್ನ ಹೊಟ್ಟೆಯಿಂದ ಬಿಡುಗಡೆ ಮಾಡುತ್ತಾನೆ. ಆದರೆ ಗಜಾಸುರನು ತನ್ನ ವರದಂತೆ ತಾನು ಜನರ ಮನಸ್ಸಿನಲ್ಲಿ ಅಮರನಾಗಲು ಜ್ಞಾನಿಯಾಗಲು ಇಚ್ಛಿಸುತ್ತಾನೆ. ಶಿವನು ಗಜಾಸುರನನ್ನು ಕರೆದು, ನೀನು ರಾಕ್ಷಸ ಗುಣ ಬಿಡು, ಧ್ಯಾನದಲ್ಲಿ ಇರು. ಸಮಯ ಬಂದಾಗ ನನ್ನ ಗಣಗಳು ಬಂದು ನಿನ್ನ ತಲೆಯನ್ನು ತರುತ್ತಾರೆ. ನಿನ್ನ ಆಸೆ ಪೂರೈಕೆ ಆಗುತ್ತದೆ. ನೀನು ಜ್ಞಾನಿಯಾಗಿ ಸದಾ ನನ್ನ ಜೊತೆ ಇರುತ್ತೀಯ ಎಂದು ಹೇಳುತ್ತಾನೆ. ಮೂಷಿಕಾಸುರನ ಸಂಹಾರಕ್ಕಾಗಿ ಆನೆಯ ತಲೆ ಮನುಷ್ಯನ ದೇಹದ ಬಾಲಕನನ್ನು ಶಿವ ಸೃಷ್ಟಿಸುತ್ತಾರೆ. ಕಶ್ಯಪ ಮುನಿಗಳ ಶಾಪ ಪಾರ್ವತಿ ಮಗುವನ್ನು ತಯಾರಿಸಿದ್ದು, ಗಜಾಸುರನ ವರ ಬೇಡಿದ್ದು ಎಲ್ಲವೂ ಮೂಷಿಕಾಸುರನ ಸಂಹಾರಕ್ಕೆ ಬಾಲಕ ಶಿವನ ಮಗನಾಗಿ ಗಣೇಶ ಜನ್ಮವೆತ್ತಿದ. ನಾವು ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ಸೂರ್ಯನ ಶಿರ ಶಿವ ಕಡಿಯದೇ ಇದ್ದರೆ ಕಶ್ಯಪರು ಶಾಪ ಕೊಡುತ್ತಿರಲಿಲ್ಲ.
ಕಶ್ಯಪರು ಶಾಪ ಕೊಡದಿದ್ದರೆ ಶಿವ ಗಣೇಶನ ತಲೆಯನ್ನು ಕತ್ತರಿಸುತ್ತಿರಲಿಲ್ಲ. ಗಣೇಶನ ತಲೆ ಕತ್ತರಿಸದಿದ್ದರೆ ಮೂಷಿಕಾಸುರನ ವರದಂತೆ ಗಣೇಶ 2 ಬಾರಿ ಹುಟ್ಟುತ್ತಿರಲಿಲ್ಲ. ಆನೆಯ ತಲೆ ಕಡಿಯದಿದ್ದರೆ ಶಿವಭಕ್ತನಾದ ಗಜಾಸುರನಿಗೆ ಮೋಕ್ಷ ಸಿಗುತ್ತಿರಲಿಲ್ಲ. ಕೊನೆಗೆ ಮೂಷಿಕಾಸುರನ ಸಂಹಾರವಾಯಿತು. ಕಶ್ಯಪರ ಶಾಪ ಫಲಿಸಿತು. ಗಜಾಸುರನ ವರ ಈಡೇರಿತು. ಇದೆಲ್ಲವೂ ಶಿವಲೀಲೆ. ಜೈ ಶ್ರೀರಾಮ್.